ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಪ್ರಯಾಗ್ರಾಜ್ ಕುಂಭಮೇಳ ನಡೆಯುತ್ತಿರುವ ಸ್ಥಳ. ಇಲ್ಲಿ ಕಾಲ್ತುಳಿತದ ಘಟನೆಯೊಂದು ನಡೆದಿತ್ತು. ಸೊ ಈಗ ಬಂದ ಮಾಹಿತಿ ಪ್ರಕಾರ 60ಕ್ಕಿಂತ ಹೆಚ್ಚು ಮಂದಿ ಅಲ್ಲಿ ಮೃತಪಟ್ಟಿದ್ದಾರೆ. ಅಂದರೆ ಸರ್ಕಾರ ಸರಿಯಾದ ಅಂಕಿಅಂಶ ಕೊಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಅಥವಾ ಆಕ್ರೋಶ ಜನರಿಂದ, ಸ್ವಾಮೀಜಿಗಳಿಂದ, ಅಖಾಡದ ಪ್ರಮುಖರಿಂದ ಕೇಳಿ ಬರ್ತಾ ಇದೆ. ಅದು ಬೇರೆ ಮಾತು. ಅಂದರೆ 60 ಜನ ಮೃತಪಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಮಂದಿ, ಅಂದರೆ ಅದರ ದುಪ್ಪಟ್ಟಾಗುವಷ್ಟು ಮಂದಿ ಗಾಯಗೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚು, ಅಂದರೆ ನಾವು ಗಾಯಗೊಂಡಿದ್ದಾರೆ ಅಂತ 100ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ. ಕಾಣೆಯಾಗುವವರನ್ನು ಹುಡುಕುವವರು ಹೆಚ್ಚಾಗಿದ್ದಾರೆ. ಸೊ ಈ ಬೆಳವಣಿಗೆ ನಡೀತಲ್ಲ, ಇದರ ಮಧ್ಯದಲ್ಲಿ ಬಹಳಷ್ಟು ಘಟನೆಗಳು ನಡೆದವು. ಅವುಗಳಲ್ಲಿ 3 ಪ್ರಮುಖ ವಿಡಿಯೋ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ, ನೋಡಿ. अखबार कह रहा था कि रात को भगदड़ हुई है, कुछ लोगों की मृत्यु हो गई है। मुख्यमंत्री जी का जो ट्विटर है वो कह रहा था मौनी अमावस्या की बधाई। उसके बाद फिर थोड़ी देर बाद उनका आता है कि अफवाहों पर ध्यान न दें। आपने हमको धोखा में रखा कि कोई मृत्यु नहीं हुई है। हम कल एक दिन उपवास नहीं रख सकते थे उनके लिए जो चले गए, आपने उससे हमको वंचित कर दिया। ಯಸ್, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇರುವ ಸ್ಥಳದಲ್ಲಿ ಜನರು ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ತಮ್ಮ ಬಳಿ ಇದ್ದ ಹಣ, ಪರಿಕರ ಕಳೆದುಕೊಂಡಿದ್ದಾರೆ. ಹೊಟ್ಟೆ ತುಂಬ ಊಟ ಮಾಡುವುದು ಬಿಡಿ, ನೀರು ಕುಡಿಯಲು ಕೂಡ ಅವರಿಗೆ ಸಾಧ್ಯವಾಗದ ಸ್ಥಿತಿ ಅಲ್ಲಿದೆ. ಕಾಣೆಯಾಗಿರುವ ತಮ್ಮವರನ್ನು ಅವರು ಹುಡುಕ್ತಾ ಇದ್ದಾರೆ. ಇಂಥವರ ಸಹಾಯಕ್ಕೆ ಹಲವು ಸಾಮಾಜಿಕ ಸಂಘಟನೆಗಳು ಅಲ್ಲಿ ಕಾರ್ಯಪ್ರವೃತ್ತವಾಗಿವೆ. ಇಂಥದ್ದೇ ಮಾನವೀಯ ಸೇವೆಯಲ್ಲಿ ಇರುವುದು ಪ್ರಯಾಗ್ರಾಜ್ನ ಇಮಾಮ್ ವಸೀಉಲ್ಲಾ ಮಸೀದಿಯ ಆಡಳಿತಗಾರರು. ಈ ಅಪಾಯಕಾರಿ ಸಂದರ್ಭದಲ್ಲಿ ಇಮಾಮ್ ವಸೀಉಲ್ಲಾ ಮಸೀದಿಯ ಮೌಲಾನಾ ಅಬ್ದುಲ್ ವಹೀದ್ ಖುದ್ದಾಗಿ ಜನರ ಮಧ್ಯೆ ಹೋಗಿ ಬ್ರೆಡ್ಡನ್ನು, ನೀರನ್ನು, ಆಹಾರ ಪಾನೀಯಗಳನ್ನು ವಿತರಿಸ್ತಾ ಇದ್ದಾರೆ, ಪೂರೈಸ್ತಾ ಇದ್ದಾರೆ. ಮಸೀದಿಯ ಆಡಳಿತಗಾರರು ಸಂಕಷ್ಟಕ್ಕೆ ಈಡಾದವರಿಗೆ ಕಿಚಡಿ ಬೇಯಿಸಿ ಕೊಡ್ತಾ ಇದ್ದಾರೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಧರ್ಮ ದ್ವೇಷದಿಂದ ಹೊರಬಾರದ ಮಂದಿ ಅಲ್ಲಿ ಕಾಣ್ತಾ ಇದ್ದಾರೆ. ಹೌದು, ಇದು ವಿಶೇಷ. ಅಂಥವರಲ್ಲಿ ಈ ಪೊಲೀಸ್ ಅಧಿಕಾರಿ ಕೂಡ ಒಬ್ಬ. सोराव पुलिस प्रशासन प्रयागराज, सोराव पुलिस प्रशासन जबरन तोड़ फोड़ मचा के प्रसाद में मिट्टी डाल रही है। नहीं, देखिए सोराव प्रशासन मिट्टी डाल दिया है इसमें। देखिए सोराव प्रशासन हेलुआ में मिट्टी डाल दिया है। सोराव प्रशासन हेलुआ में मिट्टी डाल दिया है। देखिए ಈ ದೃಶ್ಯ ನೋಡುವಾಗ ನೀವು ಆಘಾತಕ್ಕೆ ಒಳಗಾಗಿರಬಹುದು ಅಂತ ನಾನು ಅಂದ್ಕೊಳ್ತೇನೆ. ಹೌದು, ಈ ಪೊಲೀಸ್ 1 ಕ್ವಿಂಟಾಲ್ನಷ್ಟು ಬೇಯುತ್ತಿದ್ದ ಕಿಚಡಿಗೆ ಮಣ್ಣು ಬೆರೆಸಿ ಏನೂ ಆಗಿಯೇ ಇಲ್ಲ ಎಂಬಂತೆ ನಡೆದುಕೊಂಡು ಹೋಗ್ತಿದ್ದಾನೆ. ಮಸ್ಜಿದ್ನ ಆಡಳಿತಗಾರರು ಪ್ರಯಾಗ್ರಾಜ್ನಲ್ಲಿ ಸಂಕಷ್ಟಕ್ಕೆ ಒಳಗಾದವರ ಸಹಾಯಕ್ಕೆ ಬರಬಾರದು ಎಂಬುದು ಈತನ ಮನಸ್ಥಿತಿ. ಇದಾವುದನ್ನೂ ಲೆಕ್ಕಿಸದೆ ಮಸ್ಜಿದ್ನ ಆಡಳಿತಗಾರರು ಒಂದಿಷ್ಟು ಬ್ರೆಡ್ ಮತ್ತು ನೀರಿನೊಂದಿಗೆ ಜನರ ಮಧ್ಯೆ ಹೋಗಿದ್ದಾರೆ. ಮಸ್ಜಿದ್ನ ಇಮಾಮ್ ಮೌಲಾನಾ ಅಬ್ದುಲ್ ವಹೀದ್ ಖುದ್ದು ನೀರು ಮತ್ತು ಬ್ರೆಡ್ಡನ್ನು ಜನರಿಗೆ ಪೂರೈಸುತ್ತಿದ್ದಾರೆ. ಇದನ್ನು ನಾವು ಕಾಣ್ತಾ ಇದ್ದೇವೆ. ಸರ್ಕಾರದಿಂದ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಜನರು ನೀರಿನ ಕೊರತೆಯಿಂದ ತೀವ್ರವಾಗಿ ಬಳಲ್ತಾ ಇದ್ದರು. ಆದರೆ ನಾವು ಮಸೀದಿಯಿಂದಲೇ ಶುದ್ಧ ಕುಡಿಯುವ ನೀರನ್ನು ಪೂರೈಸಿದಾಗ ಜನರ ಮನಸ್ಸಿನಲ್ಲಿ ಆಶಾಭಾವ ಮೂಡಿತು ಅಂತ ಮಸೀದಿಯ ಮೌಲಾನಾ ಅಬ್ದುಲ್ ವಹೀದ್ ಹೇಳ್ತಾ ಇದ್ದಾರೆ. ಮಸ್ಜಿದ್ನ ಸೇವಾ ಸಮಿತಿಯವರು ಹಸುವಿನಿಂದ ಬಳಲುತ್ತಿದ್ದ ಜನರಿಗೆ ಕಿಚಡಿ, ತಹರಿ ಮತ್ತು ನೀರು ಕೊಡ್ತಾ ಇದ್ದರು. ಅಂತಹ ಸಮಯದಲ್ಲಿ ಹಸುವಿನಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಧರ್ಮ ಮತ್ತು ಜಾತಿ ಇಲ್ಲ, ಇವರು ಮಾನವರೇ ಎಂಬುದನ್ನು ಮೌಲಾನಾ ಅಬ್ದುಲ್ ವಹೀದ್ ಮತ್ತು ಮಸೀದಿಯ ಆಡಳಿತಗಾರರ ಕಾರ್ಯ ಸಾಬೀತುಪಡಿಸಿದೆ. ಇನ್ನೊಂದು ದೃಶ್ಯ, ಅದು ಶಂಕರಾಚಾರ್ಯರ ಆಕ್ರೋಶದ್ದು. अखबार कह रहा था कि रात को भगदड़ हुई है, कुछ लोगों की मृत्यु हो गई है। मुख्यमंत्री जी का जो ट्विटर है वो कह रहा था मौनी अमावस्या की बधाई। उसके बाद फिर थोड़ी देर बाद उनका आता है कि अफवाहों पर ध्यान न दें। आपने हमको धोखा में रखा कि कोई मृत्यु नहीं हुई है। हिंदू धर्म में ये नियम है कि जब परिवार में कोई मर जाता है, विशेष करके ऐसी घटनाओं में
भोजन नहीं करता है कोई। हम कल एक दिन उपवास नहीं रख सकते थे उनके लिए जो चले गए, आपने उससे हमको वंचित कर दिया। हमको आपने ऐसा आभास करा दिया कि अफवाह चल रही है, कोई कैजुअलिटी नहीं हुई है, कोई मृत नहीं हुआ है। तो इतना बड़ा धोखा संत समाज के साथ, इतना बड़ा धोखा संत सनातनियों के साथ, इतना बड़ा धोखा हम लोगों के साथ कैसे इन्होंने कर दिया, क्यों कर दिया? ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತಕ್ಕೆ ಈವರೆಗೆ 60 ಮಂದಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ನಮಗೆ ಬರ್ತಾ ಇದೆ. ಇದರ ದುಪ್ಪಟ್ಟು ಮಂದಿ ಗಾಯಗೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ. ಇಂತಹ ಆತಂಕಕಾರಿ ಸಂಗತಿ ಅಂದರೆ 100ಕ್ಕಿಂತ ಹೆಚ್ಚು ಮಂದಿ ಕಾಣೆಯಾಗಿದ್ದರೂ ಕೂಡ, ಪರಿಸ್ಥಿತಿ ಹೀಗಿದ್ದರೂ ಕೂಡ ಇದನ್ನು ಒಪ್ಪಿಕೊಳ್ಳಲು ಮತ್ತು ಇದರ ಪರಿಸ್ಥಿತಿಯನ್ನು ಸುಧಾರಿಸಲು ಆಡಳಿತಕಾರರು ಸಿದ್ಧರಾಗ್ತಾ ಇಲ್ಲ. ಈ ಪರಿಸ್ಥಿತಿಯ ವಿರುದ್ಧ ಶಂಕರಾಚಾರ್ಯರಾದ ಮುಕ್ತೇಶ್ವರಾನಂದ ಸ್ವಾಮೀಜಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಡಳಿತಗಾರರು ಸತ್ಯದ ವಿರುದ್ಧ ಸುಳ್ಳಿನ ಆವರಣ ಹಾಕಲು ಯತ್ನಿಸ್ತಾ ಇದ್ದಾರೆ. ಜನರ ಸಹನೆಯನ್ನು ಪರೀಕ್ಷಿಸಬೇಡಿ ಎಂದು ನೇರವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನು ತಿವಿದಿದ್ದಾರೆ ಶಂಕರಾಚಾರ್ಯರು. ಅಂದು ಕಾಲ್ತುಳಿತದ ಘಟನೆ ನಡೆದ ದಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಜನರು ಕಾದಿದ್ದರು. ಅದು ರಾತ್ರಿ ನಡೆದದ್ದು, ಬೆಳಗಿನವರೆಗೆ ಅವರ ಪರಿಸ್ಥಿತಿ ಅದರ ಗಮನಕ್ಕೆ ಬರಲಿಕ್ಕೆ ಅವರು ನೋಡ್ತಾ ಇದ್ದರು. ಹೀಗೆ ಕಾದಿದ್ದವರಿಗೆ ಆಘಾತ ಒದಗಿಸಿದ್ದು ಅವರ ಎಕ್ಸ್ ಜಾಲತಾಣದ ಖಾತೆ. ಘಟನೆ ನಡೆದ 5 ಗಂಟೆಯ ಬಳಿಕ ಅಂದರೆ ಬೆಳಗಿನ 6:28ಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಎಕ್ಸ್ ಜಾಲತಾಣದ ಖಾತೆಯಲ್ಲಿ ದೇಶದ ಬಹುದೊಡ್ಡ ಅಲ್ಪಸಂಖ್ಯಾತ ಸಮುದಾಯ ಈಗಲಾದರೂ ಶ್ರೀರಾಮನನ್ನು ತನ್ನ ಪೂರ್ವಜ ಎಂದು ಒಪ್ಪಿಕೊಳ್ಳುತ್ತಾರೆಯೇ ಎಂದು ಬರೆದುಕೊಂಡಿದ್ದರು. ವೀಕ್ಷಕರೇ, ಇಂತಹ ಮನಸ್ಥಿತಿಯ ಬಗ್ಗೆ ನೀವು ಏನು ಹೇಳ್ತೀರಿ? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಈ ಕಾರ್ಯಕ್ರಮ ಇಷ್ಟವಾದರೆ ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ. ಮೊದಲಾಗಿ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.